ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾನಿವತ್ತು 1 to 5 ಏನು ಟಿ ಇದೆ ಅದರ ಫಸ್ಟ್ ಪೇಪರನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನೀವು ಇದರಲ್ಲಿ 5 ಸಬ್ಜೆಕ್ಟ್ಗಳಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈಕಾಲಜಿ ಹಾಗೂ ಉಳಿದಂತೆ ಇನ್ನು ಎನ್ವಿರಾನ್ಮೆಂಟ್ ಏನಿದೆ, EVS ಏನಿದೆ, ಇಷ್ಟು. ಇವುಗಳಲ್ಲಿ ಸ್ನೇಹಿತರೆ ನೀವು ಮ್ಯಾಥ್ಸ್ಗೆ ಕನಿಷ್ಠ ಅಂದರೂ 40 ಮಿನಿಟ್ಸನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅದು ಹೆಚ್ಚು ಟೈಮನ್ನು ತಗೊಳುತ್ತೆ. ಕನ್ನಡಕ್ಕೆ ನೀವು 25 ಮಿನಿಟ್ಸನ್ನು ಕೊಡಬೇಕಾಗುತ್ತೆ. ಇಂಗ್ಲೀಷ್ಗೆ ನೀವು 30 ಮಿನಿಟ್ಸನ್ನು ಕೊಟ್ಟರೆ, ಸೈಕಾಲಜಿಗೆ 30 ನಿಮಿಷ ಕೊಡಲೇಬೇಕು, ಯಾಕಂದರೆ ಅದು ತುಂಬ ಟಫ್ ಆಗಿರುವಂಥದ್ದು. ಇನ್ನು EVSಗೆ ಸಂಬಂಧಪಟ್ಟಂತೆ 25 ಮಿನಿಟ್ಸ್ ಕೊಡಬೇಕಾಗುತ್ತೆ. ಸೊ ನೀವಿಲ್ಲಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಮಾತ್ರ ನೀವು TETಯಲ್ಲಿ ಸಕ್ಸಸ್ ಆಗೋದು. ಸೊ ಕನ್ನಡವನ್ನು ನೀವು ಜಸ್ಟ್ 25 ಮಿನಿಟ್ಸಲ್ಲಿ ಮುಗಿಸ್ಬೇಕು. ಹೇಗೆ ಮುಗಿಸೋದು ಅಂದರೆ, ನೀವು ಇಲ್ಲೇನಾದರೂ 25 ಮಿನಿಟ್ಸ್ ಮುಗಿಸೋ ಬದಲು 40 ಮಿನಿಟ್ಸ್ ತಗೊಂಡ್ರೆ ನಿಮಗೆ ಮ್ಯಾಥ್ಸಲ್ಲಿ ಮಾರ್ಕ್ಸ್ಗಳು ಕಡಿಮೆ ಆಗುತ್ತೆ, ಇಂಗ್ಲೀಷಲ್ಲಿ ಮಾರ್ಕ್ಸ್ಗಳು ಕಡಿಮೆ ಆಗುತ್ತೆ. ಸೊ ಆರಂಭದಲ್ಲಿ ನೀವು ಅದು ಇದು ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಟಕ್ಕಂತ ಪೇಪರ್ನ ಎತ್ಕೊಂಡಿದ್ದ ತಕ್ಷಣ ಆದಷ್ಟು 25 ಮಿನಿಟ್ಸು ಮ್ಯಾಕ್ಸಿಮಮ್ಮು, ಆದರೆ 20 ಮಿನಿಟ್ಸಲ್ಲೇ ಮುಗಿಸ್ಬೇಕಾಗುತ್ತೆ. ಯಾಕಂದರೆ ನಮ್ಮದು ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡವನ್ನು ಆದಷ್ಟು ಎಷ್ಟು ಟೈಮ್ ಉಳಿಸಿ ಸೇವ್ ಮಾಡ್ತೀವೋ ಆ ಸೇವ್ ಆದಂಥ ಟೈಮು ನಮಗೆ ಮ್ಯಾಥ್ಸಿಗೆ ಸಿಗುತ್ತೆ. ಸೊ ಆ ಕಾರಣದಿಂದ ಸ್ನೇಹಿತರೆ, ನಾನು ಈ ವಿಡಿಯೋನ ಆದಷ್ಟು ಬೇಗ ಅಂದರೆ ನೋಡೋಣ, ಈ ವಿಡಿಯೋನ ನಾವು ಎಷ್ಟು ನಿಮಿಷಕ್ಕೆ ಬಿಡಿಸ್ತೀವಿ ಅಂತ ನೋಡೋಣ. ಒಂದು 15ರಿಂದ 20 ನಿಮಿಷ ನಮ್ಮ ಟಾರ್ಗೆಟ್ ಇದೆ. ಅಷ್ಟರೊಳಗಡೆ ಏನಾದರೂ ಮುಗಿಸಿದ್ರೆ ಇದೇ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸಮಯವನ್ನು ವೇಸ್ಟ್ ಮಾಡದೆ ಶುರು ಮಾಡೋಣ. ಮೊದಲಿಗೆ ನಿಮಗೆ ಒಂದು ಪ್ಯಾಟ್ರನ್ ಗೊತ್ತಾಗುತ್ತೆ. ಇದನ್ನು ಬಿಡಿಸಿದರೆ ಮೊದಲಿಗೆ ನಿಮಗೆ ಗದ್ಯ ಭಾಗ ಸಿಗುತ್ತೆ. ಸೊ ಒಂದು ಗದ್ಯ ಭಾಗವನ್ನು ಓದಿ 8 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕಾಗುತ್ತೆ. ಸೊ ಟಕ 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 ಅಂತ ನೀವು ಓದ್ಕೊಬಿಡ್ಬೇಕಾಗುತ್ತೆ. ನೋಡಿ, ನಮ್ಮ ಊರ ನಾಣಿಯ ಪರಿಚಯ ಸ್ವಲ್ಪ ನಿಮಗೆ ಮಾಡಿಕೊಡಬೇಕು. ಓಕೆ, ನಾಣಿಯ ಪೂರ್ಣವಾದ ಹೆಸರು ನಾರಾಯಣ ಅಯ್ಯಂಗಾರ್. ಹೀಗೆ ಹೋಗ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅದನ್ನು ಲೈನ್ ಹಾಕೊಂಡು ಹೋಗಿನಿ. ಅವನಿಗೆ ವಯಸ್ಸು 40 ಇರಬಹುದು. 22ನೆಯ ವಯಸ್ಸಿನಲ್ಲಿಯೇ ಮದುವೆಯಾಗಿ ವಿದುರನಾದನು. ಈಚೆಗೆ ಅನೇಕರು ಹೇಳಿದರೂ 2ನೇ ಮದುವೆ ಮಾಡಿಕೊಳ್ಳಲಿಲ್ಲ. ಅವನಿಗೆ ಸ್ವಲ್ಪ ಪಿತ್ರಾರ್ಜಿತವಾದ ಆಸ್ತಿ ಇತ್ತು. ಅವನ ಅವಶ್ಯಕತೆಗಳು ಹೆಚ್ಚಾಗಿಲ್ಲದಿರುವುದರಿಂದ ಇದ್ದುದರಲ್ಲಿಯೇ ಸಾಲಗಾರನಾಗದೆ ಮಿತವ್ಯಯದಿಂದ ಸುಖಿಯಾಗಿದ್ದನು. ಇಷ್ಟು ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಜೋಡಿದಾರರು, ಅವನ ಸ್ನೇಹಿತರು, ಜೋಡಿದಾರರು ಅಂದರೆ ಅವನಿಗೆ ಬಹಳ ಸ್ನೇಹ. ಅವರೇ ಅವನನ್ನು ನಾಣಿ ಎಂದು ಕರೆಯುವುದಕ್ಕೆ ಪ್ರಾರಂಭಿಸಿದರು. ಇದು ಇಂಪಾರ್ಟೆಂಟು. ಈಚೆಗೆ ಎಲ್ಲರೂ ಅವನನ್ನು ಹಾಗೆಯೇ ಕರೆಯುತ್ತಾರೆ. ನಾಣಿ ನಮ್ಮೂರಿಗೆ ಒಬ್ಬ ಬಾಲಾಚಾರ ಅಂದರೆ ಸ್ಕೌಟ್ ಅಂತ ಕರೀತಾರೆ. ಯಾರಿಗೆ ಯಾವ ಕಾಲದಲ್ಲಾದರೂ ತನಗಾಗಬಹುದಾದ ಸಹಾಯ ಮಾಡಲು ಸಿದ್ಧನಿರುತ್ತಾನೆ. ನಾಣಿಯು ನಮ್ಮ ಊರಿನ ಇತರರಂತೆ ಬಹಳ ವಿನೋದ ಪ್ರಿಯ. ರೈತರಿಗಂತೂ ಅವನು ಕಂಡರೆ ಬಹಳ ವಿಶ್ವಾಸ. ಅವನನ್ನು ಸರ್ವಜ್ಞ ನಾರಾಯಣಪ್ಪ ಅಂತ ಕರೀತಾರೆ ಎನ್ನುತ್ತಾರೆ. ನಾಣಿಯು ಯಾವಾಗಲೂ ಪಾದರಸದಂತೆ ಚಟುವಟಿಕೆಯಾದ ಮನುಷ್ಯ. ಅವನೆಲ್ಲಿದ್ದರೆ ಅಲ್ಲಿ ನಗು ಗದ್ದಲ ಯಾವಾಗಲೂ ಇರುವುದರಲ್ಲಿ ತೃಪ್ತನಾಗುವುದು ಅವನ ಸ್ವಭಾವ. ಸಮಯಕ್ಕೋ ಸ್ಥಳಕ್ಕೂ ತಕ್ಕಂತೆ ತನ್ನ ನಡತೆಯನ್ನು ಮಾತನ್ನು ಬದಲಿಸಿಕೊಂಡು ಎಲ್ಲರಿಗೂ ಸ್ನೇಹಿತನಾಗಿರುವ ಶಕ್ತಿ ಅವನಿಗೆ ಇದೆ. ನಮ್ಮ ಊರಿಗೆ ಅವನು ಸ್ಥಳ ಪುರಾಣವಿದ್ದಂತೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಡಿಫ್ರೆಂಟ್ ವರ್ಡು. ಸ್ಥಳ ಪುರಾಣವಿದ್ದಂತೆ. ಪ್ರತಿಯೊಬ್ಬರ ಮನೆಯ ವಿಷಯಗಳು ಅವನಿಗೆ ಗೊತ್ತು. 2-3 ತಲೆಮಾರುಗಳು ಅಥವಾ ತಲೆಗಳಿಗೆ ಸಂಬಂಧಪಟ್ಟ ಕಥೆಗಳನ್ನೆಲ್ಲ ಅವನು ಹೇಳುತ್ತಾನೆ. ಇದರಿಂದ ಮುದುಕರಿಗೂ ಅವನಲ್ಲಿ ಗೌರವ. ಯಾವಾಗಲೂ ಯಾರಿಗಾದರೂ ಸಹಾಯ ಮಾಡಲು ಸಿದ್ಧನಿರುವುದರಿಂದ ಹೆಂಗಸರಿಗೆ ಅವನಂದರೆ ಕಂಡರೆ ಗೌರವ. ಚಿಕ್ಕ ಹುಡುಗರಿಗಂತೂ ಇವನು ಗುರು. ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸವೂ ಆನಂದವೂ ಉಂಟಾಗಲು ಕಾರಣವಿದೆ. ಅದೇನಪ್ಪ ಅಂದರೆ, ನಾಣಿಯು ಯಾವಾಗ ಮಾತನಾಡಬೇಕಿದ್ದರೂ ಅಂತ್ಯಪ್ರಾಸವಿಲ್ಲದೆ ಮಾತನಾಡುವುದೇ ಇಲ್ಲ. ಅವರಿಗೆ ಒಂದು ಪದವನ್ನು ಹೇಳಿದರೆ ಅದೇ ರೀತಿಯ 30 ಪದಗಳನ್ನು ಹೇಳುತ್ತಾನೆ. ಹುಡುಗರು ಅದಕ್ಕೆ ನಗುತ್ತಾರೆ. ಹೀಗೆ ನಾಣಿಯು ನಮ್ಮ ಊರಿನ ಎಲ್ಲರಿಗೂ ಬೇಕಾದ ಮನುಷ್ಯ. ಸ್ನೇಹಿತರೆ, ನೀವು ಇದರ 3 ನಿಮಿಷದಲ್ಲಿ ಓದಬೇಕಾಗುತ್ತೆ. ಓಕೆ, ಅಥವಾ 5 ನಿಮಿಷ ತಗೊಳ್ಳಿ, ಬಟ್ ಬೇಗ ಮುಗಿಸ್ಬೇಕು. ಇದನ್ನು ನೀವು ಒಂದು 5ರಿಂದ 10 ನಿಮಿಷದೊಳಗಡೆ ಮುಗಿಸಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ನೋಡೋಣ. ನಾಣಿಯು ಊರಿಗೆ ಸ್ಥಳ ಪುರಾಣವಿದ್ದಂತೆ. ನಾವಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ವಿ. ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಪದ ಚೆನ್ನಾಗಿದೆ ಅಂತ. ಇಲ್ಲಿದೆ ನೋಡಿ, ಸ್ಥಳ ಪುರಾಣವಿದ್ದಂತೆ. ಯಾಕೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಯಾರಿಗಾದರೂ ಸಹಾಯ ಮಾಡಲು ಅಂತ. ಇಲ್ಲಿ ನೋಡಿ, ಇಲ್ಲೇನು ಹೇಳಿದ್ದಾರೆ, ಸ್ಥಳ ಪುರಾಣವಿದ್ದಂತೆ ಅವನಿಗೆ ಗೊತ್ತು. 2-3 ತಲೆಗಳಿಗೆ ಅಂದರೆ ತಲೆಮಾರುಗಳಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸಿಂಪಲಾಗಿ ಸಿಗುತ್ತೆ.
ಅವನು 2-3 ತಲೆಮಾರುಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳೋದ್ರಿಂದ ಆಗುತ್ತೆ. ಇನ್ನು ಎರಡನೇ ಇನ್ನು ಅಂದರೆ ಲೇಖಕರು ನಾಣಿಯನ್ನು ನಮ್ಮ ಊರಿಗೆ ಒಬ್ಬ ಬಾಲಚಾರ ಸ್ಕೌಟ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಇಂಗ್ಲೀಷಲ್ಲಿತ್ತು, ಟಕ್ ಅಂತ ಹೋಗ್ಬಿಡಿ, ಅಲ್ಲೇ ಹುಡುಕ್ಬಿಡಿ. ಬಾಲಚಾರ ಅಂತ ಯಾಕೆ ಕರಿತಾ ಇದ್ರು ಅಂದರೆ ಅವನು ಯಾವ ಕಾಲದಲ್ಲಿ ಯಾರಿಗೆ ಬೇಕಾದರೂ ತನಗಾಗಬಹುದಾದ ಸಹಾಯವನ್ನು ಮಾಡ್ತಿದ್ದ. ಈ ಆಪ್ಷನ್ ಇದೆಯಾ ನೋಡಿ, ಅವನು ಯಾರಿಗೆ ಯಾವ ಕಾಲದಲ್ಲಾದರೂ ಸಹಾಯ ಮಾಡುವುದರಿಂದ. ಓಕೆ, ಡನ್. ಮೂರನೇ ಪ್ರಶ್ನೆ, ಇದೇನು ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಸರ್ವಜ್ಞ ಪದದ ಶುದ್ಧ ರೂಪ ಯಾವುದು ಅಂದರೆ ಸರ್ವಜ್ಞ ಇದಾಗುತ್ತೆ. ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸ ಆನಂದ ಉಂಟಾಗಲು ಕಾರಣ ಅವನು ಅದೇ ನಾವು ಓದಬೇಕಾದ್ರೆ ನಮ್ಗೆ ಅರ್ಥ ಆಯಿತು. ಅಂತ್ಯಪ್ರಾಸವಿಲ್ಲದೆ ಅವನು ಮಾತನಾಡ್ತಿದ್ದ. ಯಾವಾಗಲೂ ಅಂತ್ಯಪ್ರಾಸ ಇರಲೇಬೇಕು ಅಂತ. ನಾಣಿ ಯಾವಾಗಲೂ ಅಂತ್ಯಪ್ರಾಸದಿಂದಲೇ ಮಾತನಾಡುವುದರಿಂದ. ಇನ್ನು ಪಿತ್ರಾರ್ಜಿತ ಅಲ್ಲೋಗೋ ಅವಶ್ಯಕತೆ ಇಲ್ಲ. ಪಿತ್ರಾರ್ಜಿತ ಪದವು ಎಣ್ಸಂಧಿಗೆ, ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ ಎಣ್ಸಂಧಿಗೆ ಸಂಬಂಧಪಟ್ಟಿದ್ದು. ಸಂಧಿಯನ್ನು ಇಲ್ಲಿ ವಿಸ್ತರಿಸಲ್ಲ, ಯಾಕಂದರೆ ನಾನಿಲ್ಲಿ ಏನು ಟೈಮಿಂಗ್ಸಲ್ಲಿ ಬಿಡಿಸ್ತೀನೋ ಅದೇ ಟೈಮಿಂಗ್ಸಲ್ಲೇ ನೀವು ಅಲ್ಲಿ ಸಂಧಿಯನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ಇರೋಲ್ಲ, ನೀವು ಓದ್ಕೊಂಡಿರ್ಬೇಕು ಮುಂಚೆನೇ. ನಾಣಿಯನ್ನು ಮೊದಲು ನಾಣಿ ಅಂದರೆ ಹೆಂಗಸರು ಕರೆದ್ರೆ, ಮುದುಕರು ಕರೆದ್ರೆ, ಹುಡುಗರು ಕರೆದ್ರೆ, ಇಲ್ಲ ಅವರ ಸ್ನೇಹಿತರು ಜೋಡಿದಾರರು ಕರೆದಿದ್ದು. ರೈಟ್. ನಾಣಿಯು ಸಾಲೆಗಾರನಾಗದೆ ಮಿತವ್ಯಯದಿಂದ ಸುಖಿಯಾಗಿರುವುದಕ್ಕೆ ಕಾರಣ ಅವನಿಗೆ ಪಿತ್ರಾರ್ಜಿತ ಆಸ್ತಿ ಇತ್ತು, ಹೌದು. ಎರಡನೇ ಮದುವೆ ಆಗದಿರುವುದರಿಂದ, ಹೌದು. ನಾಣಿಯ ಅವಶ್ಯಕತೆ, ಇದು ಇಂಪಾರ್ಟೆಂಟ್, ಅಂದರೆ ನಾಣಿಯ ಅವಶ್ಯಕತೆಗಳು ಕಡಿಮೆ ಇದರಿಂದ ಅವನು ಮಿತವ್ಯಯಿ ಆಗಿದ್ದ. ಓಕೆ. ಇನ್ನು 8ನೇದು, ರೈತರು ನಾಣಿಯನ್ನು ಹೀಗೆ ಕರೀತಿದ್ರು. ಏನಂತ ಕರೀತಿದ್ರು ರೈತರು? ನಾವು ಇದನ್ನು ಹಾಕ್ಕೊಂಡ್ವಿ, ರೈತರದು. ಒಂದು ಸೆಕೆಂಡು, ಏನಂತ ಕರಿತಾ ಇದ್ರು ಅಂದರೆ ಏನೋ ಒಂದು ವರ್ಡ್ ಬಳಸಿರಲ್ಲ, ಸರ್ವಜ್ಞ ಅಂತ ಏನಲ್ಲ, ಇಲ್ಲೇ ಹಾಕ್ಕೊಂಡಿದ್ದೀವಲ್ಲ, ಸರ್ವಜ್ಞ ನಾಣಪ್ಪ ಅಂತ ಕರಿತಿದ್ರು. ರೈತರು ಏನಂತ ಕರಿತಾ ಇದ್ರು? ಸರ್ವಜ್ಞ ನಾಣಪ್ಪ ಅಂತ ಕರಿತಾ ಇದ್ರು. ಇಲ್ಲಿ ಕೊಟ್ಟಿದ್ದಾರಾ? ಎಸ್, ಸರ್ವಜ್ಞ ನಾಣಪ್ಪ ಅಂತ ಕರಿತಾ ಇದ್ರು. ನೋಡಿ, 8 ಪ್ರಶ್ನೆಗಳಿಗೆ ಟಕ್ ಅಂತ ನಾವು ಕೇವಲ 5 ನಿಮಿಷದಲ್ಲಿ ಆನ್ಸರ್ ಮಾಡಿದ್ದೀವಿ. ಹಾಗೆ ನೀವು ಇದೇ ರೀತಿ ಮಾಡಬೇಕು. ನಿಮಗೆ ಫಸ್ಟಿಗೆ ಒಂದು ಲೆಸನ್ ಅಂದರೆ ಗದ್ಯ ಭಾಗವನ್ನು ಕೊಟ್ಟರೆ ನೆಕ್ಸ್ಟ್ ಪದ್ಯ ಭಾಗವನ್ನು ಕೊಡ್ತಾರೆ. ಆ ಪದ್ಯ ಭಾಗವನ್ನು ಕೂಡ ಇದರಲ್ಲೂ ಕೂಡ 6 ಪ್ರಶ್ನೆಗಳಿರುತ್ತೆ. ಇದನ್ನು ಕೂಡ 6 ನಿಮಿಷದಲ್ಲಿ ಮುಗಿಸೋಣ. ಮೊನ್ನೆ ನಡೀತಲ್ಲ ಬಾಹುಬಲಿಯ ಮಜ್ಜನ ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಕೇಳುತ್ತೆ ಅಜ್ಜನ, ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ಇಂಪಾರ್ಟೆಂಟ್ ಇದು, ಇಂಥದ್ದು ಹಾಕೊಳ್ಳಿ. ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ಅವಾಗ ಅವ್ರ ತಾತ ಹೇಳ್ತಾನೆ, ಇವನೇ ಬಾಹುಬಲಿ ಮಗು, ಧೀರತನದ ಮೂರ್ತಿಯು, ನುಡಿಯ ಒಳೆಗಳಲ್ಲಿ ತುಂಬಿ ಹರಿಯುವುದಿಹತನ ಕೀರ್ತಿಯು, ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆ ಇಲ್ಲಿ ಕೈಯ ನೀಡುತ್ತಿರುವನು, ಇಲ್ಲಿ ಯಾಕೆ ಬಂದು ನಿಂತ ಇಷ್ಟು ದೂರ ಎತ್ತರ, ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ, ಇವನಿಗೆಲ್ಲಿ ಭಯವು ಮಗು, ಅಭಯ ಮೂರ್ತಿ ಈತನು, ಭರತ ಚಕ್ರವರ್ತಿ. ಇಂಥವು ಡಿಫ್ರೆಂಟ್. ಭರತ ಚಕ್ರವರ್ತಿ ಇವನ ಅಣ್ಣ, ಒಮ್ಮೆ ಆತ ಅಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು, ಗೆದ್ದ ರಾಜ್ಯ ಮರಳಿಸುವತ್ತ ನುಡಿದನೊಂದು ಮಾತನು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು, ಬೆಟ್ಟ ಕರೆಯುವುದು ನನ್ನ ಮುಗಿಲು ನನ್ನ ಹತ್ತಿರ, ಯಾವುದು ಉಂಟು ಅಣ್ಣ ಇಲ್ಲಿ ಜೀವವೆರೆದೆತ್ತರ ಅಂತ ಹೇಳ್ತಾನೆ. ತಪಸ್ಸೊಂದೆ ನೋಡಿ ಇಲ್ಲಿ, ಇದು ಇಂಪಾರ್ಟೆಂಟ್ ಆಗೋಳಿ. ತಪಸ್ಸೊಂದೆ ತಿಳಿಯುವುದೆಂದ ಹುಟ್ಟು ಸಾವಿನುತ್ತರ, ನಿಂತು ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗೆ ಒಳೆವ ಆದಿ ನೋಡಲು, ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಒನ್ನು ಅಚಡವನ್ನು ಆಸಿತು. ಅಚಡ, ಈ ಪದಗಳು ಇಂಪಾರ್ಟೆಂಟ್ ಆಗುತ್ತೆ. ಆಸಿತು, ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತಿ ಹಾಕಿ ನಡೆದರು, ದೀಪದಂತೆ ನಿಂತ ಇವಾಗೆ ನಮೋ ಎಂದರು. ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರೋರು. ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವನಿಗೆ ಇವನದೊಂದೇ ಧ್ಯಾನವು, ಮುದ್ದು ಮುಖದಿ ಮುಗುಳ್ನಕ್ಕ ಸಿದ್ಧನಾಗಿ ನಿಂತಿಹ, ದುಗ್ಧ ಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಿರಹ ತಾತ ಹೇಳ್ತಾನೆ. ಎರವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು, ಬಾಹುಬಲಿಯು ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವನು, ಕಣ್ಣು ತೆರೆದು ಮೊದಲ ಚೆಂಬಿಗೆ ಗೊಮ್ಮಟೇಶನಕ್ಕೂ ಬಿಟ್ಟ ಕಂಡು ಮುಗ್ಧ ನಂಬಿಗೆ ಅಂತಿದೆ. ಸಿಂಪಲ್ ಆಗಿ
ನಮಗೇನು ಅರ್ಥ ಆಗಿದೆ ನೋಡೋಣ. ಅಮ್ಮಿನಲ್ಲಿ ತಮ್ಮನನ್ನು ನಾವು ಇಲ್ಲೊಂದು ಅಮ್ಮಿನಲ್ಲಿ ಬಂದು ತಮ್ಮನಲ್ಲಿ ಸೋತವನು ಯಾರು? ಭರತ ಚಕ್ರವರ್ತಿ. ನಾವು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಆಗಲೇ ಕ್ಲಾಸಲ್ಲಿ ಕೇಳಿರ್ತೀವಿ ಇದನ್ನು, ಸೊ ಅದರಿಂದ ತುಂಬ ಈಸಿ ಅನಿಸುತ್ತೆ. ಇಲ್ಲಿ ನೋಡಿ, ತಮ್ಮನಲ್ಲಿ ಸೋತನು ಯಾರು? ಭರತ ಚಕ್ರವರ್ತಿ. ಆಮೇಲೆ ಹುಟ್ಟು ಸಾವಿನುತ್ತರ ತಿಳಿಯಲು ಇರುವ ಮಾರ್ಗ ಯಾವುದು? ನಾವು ಅದು ಕಡೆ ಅವನು ಹೇಳ್ತಾನೆ ಪದ್ಯದಲ್ಲಿ ತಪಸ್ಸು ಅಂತ ಹೇಳ್ತಾನೆ. ಬಾಹುಬಲಿ ನಿಂತಿರುವಂಥದ್ದು ಯಾವುದು ಅಂದರೆ ಇಂದ್ರಗಿರಿ. ಆಗಲೇ ನಾವು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಗೊಮ್ಮಟೇಶ್ವರ ನಗಲು ಕಾರಣ ಮಗುವಿನ ಮುಗ್ಧ ನಂಬಿಕೆ. ಓಕೆ. ಪದ್ಯದ ಪ್ರಕಾರ ಹಾಲಿನ ಮಜ್ಜನ ಇವರಿಗೆ ನಡೆಯುತ್ತಿತ್ತು. ಯಾರಿಗೆ ಅಂದರೆ ಯಾರಿಗೆ? ಬಾಹುಬಲಿಗೆ ನಡೀತಿತ್ತು. ಮೊನ್ನೆ ಇದು ಪದ ನಿಮಗೆ ಗೊತ್ತಿರಲಿ, ದ್ವಿರುಕ್ತಿ, ಡಬಲ್ ಸರಿ ಹೇಳ್ತೀವಿ, ಅರ್ಥ ಇದೆ ಅದರಿಂದ. ಅಚಡ, ಒದಿಕೆ, ಅಲ್ಲಿ ಅಚಡ ಆಸಿತ್ತು ಅಂತ ಹೇಳಿವಲ್ಲ, ಒದಿಕೆ. ಇನ್ನು ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆಯ ನಂತರ ಪಡೆಯುವಂಥದ್ದು. ಮೌಖಿಕ ಮೊದಲು ಮಾತನಾಡಿತ್ತು, ಆಮೇಲೆ ಪಡೆದಿದ್ದಂಥದ್ದು ಬರಹ. ಇನ್ನು ಸ್ನೇಹಿತರೆ, ಮುಂದಿನ ಪ್ರಶ್ನೆ ಈಗ ಇಲ್ಲ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟವಾಗಿರ್ತವೆ. ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ: ಅನುಕರಣೆಯಿಂದ, ಉದ್ಗಾರಗಳಿಂದ, ಭಾಷೆ ಸಂಜ್ಞೆ, ಸೃಷ್ಟಿಕರ್ತನಿಂದ. ಇವರು ದೈವ ಮೂಲ ಸಿದ್ಧಾಂತದ ಪ್ರಕಾರ ಸೃಷ್ಟಿಕರ್ತನಿಂದ ಸೃಷ್ಟಿಯಾಗಿದೆ ಎನ್ನುವಂಥದ್ದು. ಕನ್ನಡದ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ: ಜಕಣಾಚಾರ್ಯಲ್ಲ, ಗುಬ್ಬಿಯಲ್ಲ, ಶಾಂತಲಾಲ, ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಇದು ಒಂದಾಗಿದೆ. ಶುದ್ಧ ಪ್ರಯೋಗ ಅಭ್ಯಾಸ ಮಾಡಿಸುವುದು, ನಿರರ್ಗಳತೆ ಅಭಿವ್ಯಕ್ತಿಪಡಿಸುವುದು, ಪರೀಕ್ಷೆಗಳಲ್ಲಿ ಹೆಚ್ಚು ಹಾವಭಾವ, ಅಭಿನಯ ಕೌಶಲ್ಯ. ನೋಡಿ, ಪ್ರಬಂಧ ಅಂದರೆ ಇಲ್ಲಿ ಏನು ಅಭಿನಯ ಅದೆಲ್ಲ ಇರೋದಿಲ್ಲ. ಇಲ್ಲಿ ಪ್ರಬಂಧ ನೀವು ಬರೆಯೋದ್ರಿಂದ ಶುದ್ಧ ಭಾಷಾ ಪ್ರಯೋಗ ಆಗುತ್ತೆ, ನಿರರ್ಗಳತೆ ಮಾತುಗಾರಿಕೆ ಅಭಿವ್ಯಕ್ತಿ ವ್ಯಕ್ತಪಡಿಸುತ್ತೆ. ಮಾತುಗಾರಿಕೆ ಬರೋದಿಲ್ಲ ಪ್ರಬಂಧದಲ್ಲಿ, ಸೊ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಅಲ್ಲ, ಅಭಿನಯ ಬರೋದಿಲ್ಲ, ಶುದ್ಧ ಭಾಷಾ ಪ್ರಯೋಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧಪಡದೆ ಇರುವ ಹೇಳಿಕೆಗಳು ಇದಾಗಿದೆ ಅಂತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದು ಮೌಖಿಕ ಪ್ರಕ್ರಿಯೆ. ಹೌದು, ಧ್ವನ್ಯಾಂಗಗಳ ಕೆಲಸ ಮಾಡ್ತವೆ. ಉಚ್ಚಾರದ ತಪ್ಪುಗಳನ್ನು ಗುರುತಿಸ್ಬೋದು ಬಾಯೋದಿನಿಂದ. ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳು, ಇದು ತಪ್ಪು. ಯಾಕಂದರೆ ಕಡಿಮೆ ಕಾಲದಲ್ಲಿ ಮೌನ ಓದಿನಲ್ಲಿ ನೀವು ಹೆಚ್ಚು ಓದ್ಬೋದು, ಬಾಯೋದಿನಲ್ಲಿ ಆಗೋದಿಲ್ಲ. ಸೊ ಸರಿಯಾದ ಉತ್ತರ 4 ಆಗುತ್ತೆ. ಇನ್ನು ಭಾಷೆಯ ಸುಸಂಬದ್ಧತೆ, ರಚನೆ, ಅರ್ಥಬದ್ಧತೆ, ನಿರರ್ಗಳತೆ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ ಯಾವುದು? ಭಾಷೆಯ ಸುಸಂಬದ್ಧತೆ, ಅರ್ಥಬದ್ಧತೆ, ನಿರರ್ಗಳವಾಗಿ ಅಭಿವ್ಯಕ್ತಿಗ ಅಧ್ಯಯನ ಅಂದರೆ ನಿರರ್ಗಳತೆ ಅಂದರೆ ಪದ್ಯ ಬೋಧನೆ. ನಿರರ್ಗಳತೆ ಅಂದರೆ ಪದ್ಯ ಬೋಧನೆ ಬರುತ್ತೆ. ಸೊ ಅದರಿಂದ ಇಲ್ಲಿ ಪದ್ಯ ಬೋಧನೆ ಹಾಕ್ಬೋದು. ಇನ್ನು ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ, ಮನೋಭಾವಗಳಲ್ಲಿ ಬದಲಾವಣೆ ಗುರುತಿಸುವ ನಿರಂತರ, ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯೇ ಮೌಲ್ಯಮಾಪನ. ಕ್ರಿಯಾ ಸಂಶೋಧನೆ ಅಂದರೆ ಪರೀಕ್ಷೆಗಳಾಗಲ್ಲ, ಪ್ರಯೋಗಗಳಾಗಲ್ಲ. ಕ್ರಿಯಾ ಸಂಶೋಧನೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿನ ಎತ್ಕೊಂಡು ಮಾಡೋದು, ಅಥವಾ ಒಂದು 5 ಜನ ಏನಾದರೂ ಸಮಸ್ಯೆ ಇದ್ದರೆ ಎತ್ಕೊಳ್ಳೋದು. ಬಟ್ ಮೌಲ್ಯಮಾಪನ ಇದು ಜ್ಞಾನ, ವರ್ತನೆ, ಕೌಶಲ್ಯ. ಓಕೆ. ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಪ್ರಕ್ರಿಯೆಯೇ ಓದುಗಾರಿಕೆ. ನೋಡಿ, ಲಿಪಿಯನ್ನು ನೋಡಿ ಅದನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಮಾತುಗಾರಿಕೆ ಆಗೋದಿಲ್ಲ, ಇಲ್ಲಿ ಓದುಗಾರಿಕೆ ಆಗುತ್ತೆ. ಯಾಕಂದರೆ ಅದನ್ನು ಲಿಪಿಯನ್ನು ನೋಡಬೇಕಲ್ಲ, ಮಾತುಗಾರಿಕೆ ಒಳಗಿನಿಂದ ಬರುವಂಥದ್ದು. ಓಕೆ. ಇನ್ನು 24ನೇದು, ಕಾಲ, ದೇಶ, ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸಿದಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸಲಾಗುವಂಥದ್ದು ರೂಪಾಂತರ ಅಂತ ಕರೀತಾರೆ. ಉತ್ತಮ ಮತ್ತು ಸುಂದರ ಕೈಬರಹದ ಕೌಶಲ್ಯಗಳನ್ನು ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ. ವೇಗವಾಗಿ ಬರೆಯುವುದರಿಂದ ಖಂಡಿತ ಅಲ್ಲ, ನೇರವಾಗಿ ಬರೆಯುವುದರಿಂದ ಖಂಡಿತ ಅಲ್ಲ, ಬರವಣಿಗೆಯ ವಿನ್ಯಾಸ ಸತತ ಅಲ್ಲ, ಕಾಗುಣಿತ ಮತ್ತು ಲೇಖನ ಚಿಹ್ನೆಗಳನ್ನು ಬಳಸಿರಬೇಕು, ಆಗ ಮಾತ್ರ ಅದು ಮಾನ್ಯತೆಯನ್ನು ಗಳಿಸುತ್ತೆ. ಕವಿಯೊಬ್ಬ ಕನಸು, ಕಲ್ಪನೆ, ಭಾವಾನುಭವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಅಥವಾ ಛಂದೋಬದ್ಧವಾಗಿ ಅಭಿವ್ಯಕ್ತಿಗೊಳಿಸುವ ರಚನೆಯೇ. ನೋಡಿ, ಕವಿಯೊಬ್ಬ ಕನಸು, ಕಲ್ಪನೆ, ಭಾವಾನುಭವ ಅಂತ ಬಂದಾಗ ಎಲ್ಲವೂ ಬರುವಂಥದ್ದು ಪದ್ಯ ರಚನೆಯಲ್ಲಿ. ಗದ್ಯದಲ್ಲೂ ಬರುತ್ತೆ, ನಾಟಕದಲ್ಲೂ ಬರುತ್ತೆ, ಸೃಜನಶೀಲತೆ ಬರುತ್ತೆ. ಸುಸಂಬದ್ಧವಾಗಿ, ಛಂದೋಬದ್ಧವಾಗಿ, ಛಂದೋಬದ್ಧ ಅಂದರೆ ಛಂದಸ್ಸನ್ನು ಎಲ್ಲಿ ಬಳಸೋದು? ಪದ್ಯದಲ್ಲಿ. ಇನ್ನು ಆಡುವ ಮಾತು, ನಡೆಯುವ ಕೆಲಸ, ಮಾಡುವ ಉದ್ದೇಶ ಈ ಭಾಷೆಯಲ್ಲಿ
ನಡೆದಾಗ ಜನತೆ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಕಾರಣ ಯಾವುದು ಅಂದರೆ ಹೆಚ್ಚು ಪ್ರಭಾವ ಬೀರೋದು ಪ್ರಾಂತ್ಯ ಭಾಷೆ. ಕ್ಲಿಯರ್? ನಾನು ಸ್ಪೀಡಾಗಿ ಹೇಳ್ತಿದ್ದೀನಿ, ಯಾಕಂದರೆ ಇದು ನಿಮಗೆ CET ಎಕ್ಸಾಮ್ ಥರ. ನಾನು ಎಷ್ಟು ನಿಮಿಷಕ್ಕೆ ಬಿಡಿಸ್ತೀನೋ ನೀವು ಅಷ್ಟು ನಿಮಿಷಕ್ಕೆ ಬಿಡಿಸಿದ್ರೆ ನೀವು ಸಕ್ಸಸ್ ಕಾಡೋಕ್ಕೆ ಸಾಧ್ಯ. ಇನ್ನು ಗುರು ಲಘು ನಡುವಿರೆ ಇದು ಜರಗಣ. ಇದಕ್ಕೆ ಸೂತ್ರ ಇದೆ, ನೀವು ಅದನ್ನು ಬನಸ ರಾಜ ಅದೇನೋ ಸಲಗಮ್ ಏನೋ ಸಮಥಿಂಗ್ ಇದೆಯಲ್ಲ, ಅದನ್ನು ನೀವು ಬಿಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮರವನ್ನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿ ಬರುವಂಥದ್ದು ಉಪಮ ಅಲಂಕಾರ. ಈ ಅಲಂಕಾರಗಳು ತುಂಬ ಸಿಂಪಲ್ಲು, ಅದನ್ನು ನೀವು ಬೇಗ ನೋಡ್ಕೊಳ್ಳಿ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ಟೈಮನ್ನು ಪಕ್ಕ ಇದರಲ್ಲಿ ಮಾಡಬೇಕು ಅನ್ನುವಂತಹ ಇದರಿಂದ ಮಾಡ್ತಾಯಿದ್ದೀನಿ. ಇನ್ನು 6 ಸಾಲುಗಳ ಪದ್ಯವನ್ನು ಹೀಗೆಂದು ಕರೀತಾರೆ. ತ್ರಿಪದಿ ಅಂದರೆ 3, ಚೌಪದಿ ಅಂದರೆ 4, ಅಷ್ಟ ಅಂದರೆ 8, ಉಳಿದಿದ್ದು ಷಟ್ಪದಿ ಅಂದರೆ 30, 6. ಸೊ ಸ್ನೇಹಿತರೆ, ನಾನು ಇಲ್ಲಿಗೆ ಐ ಥಿಂಕ್ ನನ್ನ ಪ್ರಕಾರ 18ರಿಂದ 20 ನಿಮಿಷದಲ್ಲಿ ಇದನ್ನು ಮುಗಿಸಿದ್ದೀನಿ. ಸೊ ನೀವು ಕೂಡ ಆದರೆ ಸಾಧ್ಯವಾದರೆ 18ರಿಂದ 20 ನಿಮಿಷದಲ್ಲಿಯೇ ಮುಗಿಸ್ಬೇಕು. ಆಗ ಮಾತ್ರ ನೀವು ಮ್ಯಾಥ್ಸಿಗೆ ಟೈಮ್ ಕೊಡ್ಬೋದು, ಸೈಕಾಲಜಿಗೆ ಟೈಮ್ ಕೊಡ್ಬೋದು. ಸೊ ಆ ಕಾರಣದಿಂದ ಸ್ನೇಹಿತರೆ ನಾನು 20 ನಿಮಿಷಕ್ಕೆ ಬಿಡಿಸಿದ್ದೀನಿ. ಅಂದರೆ ನೀವು ಅಲ್ಲಿ ಕೂತ್ಕೊಂಡಿದ್ದೀರಾ, ಪೇಪರನ್ನು ಓದಿದ್ದೀರಾ ಅಂತಂದರೆ ಅಟ್ಲೀಸ್ಟ್ 25 ಮಿನಿಟ್ಸ್ಗೆ ಸಾಧ್ಯ. ಫೈನಲಿ ಆಗೋದೇ ಇಲ್ಲ ಅಂದರೆ 30 ಮಿನಿಟ್ಸ್ಗೆ ಬಿಡಿಸೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ, ಹಾಗೂ ನೀವು ಸಕ್ಸಸ್ಸನ್ನು ಕಾಣ್ಬೋದು ಇದರಲ್ಲಿ. ಅಂದರೆ ಆಗ ಬಂದಾಗ ನಿಮಗೆ 5 ಕ್ವಶನ್ಸ್ ಗೊತ್ತಾಗಿಲ್ಲ ಅಂದ್ಕೊಳ್ಳಿ, ಬಿಟ್ಬಿಡಿ, ಅಲ್ಲಿ 25 ಮಾರ್ಕ್ಸ್ ಬರುತ್ತೆ. ಕೊನೆಯಲ್ಲಿ ಏನಾದರೂ ಟೈಮ್ ಸಿಕ್ಕಿದರೆ ನೀವು ಮತ್ತೆ ಇಲ್ಲಿ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ರೀಸನ್ ಏನಂದರೆ ಇದು TET ಅಂತ ನೀವು ಭಾವಿಸಿ ಅಂತ ಅಷ್ಟೇ. ಕ್ಲಿಯರ್? ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.